ಸರ್, ಈಗ ಹೊರಟ್ಟಿಯವರು ರಾಜೀನಾಮೆ ವಿಚಾರ ಚರ್ಚೆ ಆಗ್ತಾ ಇದೆ. ಹೊರಟ್ಟಿಯವರು ರಾಜೀನಾಮೆ ಕೊಡುವಂಥ ವಿಚಾರ ಏನಿದೆ ಅದು ಆದಿ ಬೀದಿಗಳಲ್ಲಿ ಚರ್ಚೆ ಆಗುವಂಥದ್ದಲ್ಲ. ಅದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಅದು ಯಾವಾಗ ಕಾಂಗ್ರೆಸ್ ಲೇಟ್ರೇಡಲ್ಲಿ ಬಂತು ಅವಾಗೇ ಅದರ ಪಾವಿತ್ರತೆ ಹೊರಟೋಗಿದೆ. ಈಗ ಪಾವಿತ್ರತೆಯೇ ಇಲ್ಲ. ಈಗ ಹೊರಟ್ಟಿಯವ್ರ ಹತ್ರ ಮಾತಾಡಿದೆ ನಾನು. ಈ ಥರದ ಒಂದು ಅವಮಾನವನ್ನು ಯಾವುದೇ ಸಭಾಪತಿಗಳಿಗೆ ಮಾಡಬಾರ್ದು. ಯಾಕಂದರೆ ಸಭಾಪತಿ ಅಂತಂದರೆ ಅವ್ರು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧಪಟ್ಟವರಲ್ಲ. ಅವರು ಯಾವ ಪಾರ್ಟಿಯಿಂದ ಗೆದ್ದಿರ್ತಾರೆ ಅದು ರಿಸೈನ್ ಮಾಡಿರ್ತಾರೆ ಪಾರ್ಟಿ ಮೆಂಬರ್ಶಿಪ್ಗೆ. ಸೊ ಈಗ ಅವರು ಯಾರಾಗಿದ್ದಾರೆ, ಅವರು ಯಾವುದೇ ಪಾರ್ಟಿಗೆ ಸಂಬಂಧಪಡದೇ ಇರುವಂಥ ವ್ಯಕ್ತಿಯವರು. ಅವ್ರನ್ನ ಇಳಿಸೋ ಅಂಥದ್ದು ಒಂದು ಸರಿಯಾದಂಥ ಕ್ರಮ ಅಲ್ಲ. ಕರ್ನಾಟಕದ ಇತಿಹಾಸ ನೋಡಿದ್ರೆ ಆ ಥರದ್ದೇನು ಬೆಳವಣಿಗೆಗಳು ಕಂಡು ಬರಲ್ಲ. ಈಗ ಏಕಾಏಕಿ ಕಾಂಗ್ರೆಸ್ ಲೆಟ್ರೇಡಲ್ಲೇ ಬಂದು ಸಂವಿಧಾನ ಪುಸ್ತಕನ ಯಾವಾಗೂ ಇಟ್ಕೊಂಡಿರೋ ಕಾಂಗ್ರೆಸ್ ಅವರು ಈ ಸಂವಿಧಾನಕ್ಕೆ ಅಗೌರವ ತಂದಿದ್ದಾರೆ. ಅದರಿಂದ ಇದು ಹೊರಟ್ಟಿಯವರು ಈಗ ಏನು ತೀರ್ಮಾನ ತಗೊತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ನಾವು ಸಲಹೆ ಕೊಟ್ಟಿದ್ದೀರಿ ಅವ್ರಿಗೆ. ಈ ಥರ ಅಪಚಾರ ಮಾಡಿರೋವಂಥ ಕಾಂಗ್ರೆಸ್ ಅವರಿಗೆ ಬುದ್ಧಿ ಕಲಿಸಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಸರ್, ಈಗ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋಮುವಾದಿಗಳು ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ದಾರೆ, ಇದರಿಂದ ಅಪಾಯ ಇದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅವ್ರಿಗೆ ಹಿಂದೂ ಅಂದರೆ ಅವ್ರಿಗೆ ಆಗೋದೇ ಇಲ್ಲ. ಕಾಂಗ್ರೆಸ್ ಅವ್ರಿಗೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಬೆಂಬಲ. ಅವರು ವಿಧಾನಸಭಾ ವಿಧಾನಸೌಧ ಕಾರಿಡಾರಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ರಾಜ್ಯಸಭಾ ಕೊಟ್ಟು ಗೌರವ ಕೊಟ್ಟಿರುವಂಥ ಪಾರ್ಟಿ. ಅವರಿಂದ ನಾವು ಹಿಂದುತ್ವದ ವಿಚಾರವನ್ನು ಕಲಿಯೋಕ್ಕೆ ಅವಶ್ಯಕತೆಯೇ ಇಲ್ಲ. ಫಸ್ಟ್ ಅವರು ಹಿಂದೂ ವಿಚಾರ ಮಾತಾಡೋದೇ ತಪ್ಪು. ಅವ್ರಿಗೆ ಯಾವ ಪಾಕಿಸ್ತಾನ ಬೇಕೋ ಬಾಂಗ್ಲಾದೇಶ ಬೇಕೋ ಅವ್ರು ಮಾತಾಡಲಿ. ಅದ್ರ ಬಗ್ಗೆ ಹಿಂದೂ ವಿಚಾರ ಮಾತಾಡೋಕ್ಕೆ ಅವ್ರಿಗೇನು ನೈತಿಕ ಅಧಿಕಾರ ಇಲ್ಲ, ಮುಂದೇನೂ ಇರಲ್ಲ. ರಾಜ್ಯದ ಜನ ಈಗಾಗಲೇ ತೀರ್ಮಾನ ಮಾಡಿ ಕೇಂದ್ರದಲ್ಲೂ ಈಗ 3 ಬಾರಿ ಹಿಂದೂ ಸರ್ಕಾರನೇ ಬಂದಿರೋದು. ಅದೇ ಹಿಂದುತ್ವ ಜಾಸ್ತಿ ಆದರೆ ದೇಶದಲ್ಲಿ ಶೋಷಣೆ ಜಾಸ್ತಿ ಆಗುತ್ತೆ, ಅಂಬೇಡ್ಕರ್ ವಾದ ಇರಬೇಕು ಅನ್ನೋದು ಅವರು ಕೊಟ್ಟಿರುವಂಥದ್ದು. ಈಗ ಸುಪ್ರೀಂ ಕೋರ್ಟೇ ಹೇಳ್ಬಿಟ್ಟಿದೆಯಲ್ಲ, ಭಾರತದಲ್ಲಿರೋರೆಲ್ಲ ಹಿಂದೂಗಳೇ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟು ಆದೇಶ ಮಾಡಿದೆ. ಅದರಿಂದ ಇವರು ಅದರಲ್ಲೇ ವ್ಯಾಖ್ಯಾನ ಮಾಡೋಕ್ಕೆ ಅರ್ಥನೇ ಇಲ್ಲ. ಅದರಿಂದ ಈಗಾಗಲೇ ಅಂಬೇಡ್ಕರ್ ವಿಚಾರವನ್ನು ಪಾಲನೆ ಮಾಡೋ ಅಂಥದ್ದು ಫಸ್ಟ್ ಮಾಡಲಿ. ಅವರು ಸಂವಿಧಾನವನ್ನು ಪಾಲನೆ ಮಾಡೋದು ಸರಿಯಾಗಿ ಮಾಡಲಿ, ಆಮೇಲೆ ಹಿಂದುತ್ವದ ವಿಚಾರವನ್ನು ಮಾತಾಡಲಿ.